ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಭಾರತದಲ್ಲಿನ ಸಂವಿಧಾನೇತರ ಆಯೋಗಗಳು. ಲಾಸ್ಟ್ ಕ್ಲಾಸು ಸಂವಿಧಾನಾತ್ಮಕ ಆಯೋಗಗಳ ಬಗ್ಗೆ ಮಾಡಿದ್ವು. ಈ ಕ್ಲಾಸು ಸಂವಿಧಾನೇತರ ಆಯೋಗಗಳು. ಸೊ ಈ ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಯಾವ್ಯಾವ ಬರೋದಿಲ್ಲ ಅಂತಕ್ಕಂಥದ್ದು ನೋಡೋಣ. ಫಸ್ಟ್ಗೆ ನಾವು ನೋಡೋದಾದರೆ ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಕೇಂದ್ರ ಜಾಗೃತಿ ಆಯೋಗ, ಕೇಂದ್ರೀಯ ತನಿಖಾ ದಳ, ಲೋಕಪಾಲ, ಲೋಕಾಯುಕ್ತ, ವಲಯ ಮಂಡಳಿಗಳು ಇಷ್ಟು ಬರ್ತವೆ. ಸೊ ಇದರಲ್ಲಿ ಎಕ್ಸಾಮಲ್ಲಿ PSI ಎಕ್ಸಾಮಲ್ಲಿ ತುಂಬ ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ ನಾವು. ಪೇಪರಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳು ರಿಪೀಟಾಗಿ ಬರ್ತಾನೆ ಇದ್ದಾವೆ. ಸೊ ಹಾಗಾಗಿ ಈ ಭಾರತದಲ್ಲಿನ ಸಂವಿಧಾನೇತರ ಆಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಮೊದಲಿಗೆ ನೋಡ್ತಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾವು ನೋಡೋದ್ರಲ್ಲಿ ನೀತಿ ಆಯೋಗ. ನೀತಿ ಆಯೋಗವನ್ನು ಈಗ ರೀಸೆಂಟಾಗಿಂದ 2015ರಲ್ಲಿ ಜನವರಿ 1, 2015ರಲ್ಲಿ ನರೇಂದ್ರ ಮೋದಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನೀತಿ ಆಯೋಗ ಸ್ಥಾಪನೆ ಆಗುತ್ತೆ. ಮೊದಲು ನೀತಿ ಆಯೋಗ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥದ್ದು ನೀತಿ ಆಯೋಗ, NITI. ಸೊ ನೆಕ್ಸ್ಟು ಈ ಒಂದು ಸ್ಥಾಪನೆ ಬಂದು ಜನವರಿ 1, 2015ರಲ್ಲಿ ಸ್ಥಾಪನೆಯಾಗುತ್ತೆ. ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ. ಇದು ದೆಹಲಿ ಕೇಂದ್ರ ಕಚೇರಿ. ಸೊ ನೆಕ್ಸ್ಟ್ ಉಪನಾಮ ಅಂತ ನಾವು ಹೇಳಿದರೆ ಇದನ್ನ ಬೌದ್ಧಿಕ ಕೇಂದ್ರ ಅಂತ ಸಹ ಹೇಳ್ತಾರೆ. ಈ ನೀತಿ ಆಯೋಗನ ಬೌದ್ಧಿಕ ಕೇಂದ್ರ ಅಂತ ಹೇಳ್ತಾರೆ. ಇದರ ಒಂದು ಮುಖ್ಯಸ್ಥರು ಬಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಸೊ ಸ್ಟಾರ್ಟಿಂಗು ಅವರೇ ಇದ್ದರು, ಈಗೂ ಸಹ ಅವರೇನೆ ಇದ್ದಾರೆ, ನರೇಂದ್ರ ಮೋದಿಯವರು. ನೆಕ್ಸ್ಟು ನೀತಿ ಆಯೋಗದ ಪ್ರಥಮ ಉಪಾಧ್ಯಕ್ಷರು ಬಂದು ಅರವಿಂದ್ ಪನಾಗರಿಯಾ ಅಂತಕ್ಕಂಥ ಒಬ್ಬರು ಮೊದಲ ಉಪಾಧ್ಯಕ್ಷರಾಗಿದ್ದರು. ನೀತಿ ಆಯೋಗದ ಪ್ರಥಮ CEO ಬಂದು ಸಿಂಧು ಶ್ರೀ ಕಲ್ಲೂರ್ ಅಂತಕ್ಕಂಥವ್ರು ಮೊದಲ CEO ಆಗಿದ್ದರು ಈ ಒಂದು ನೀತಿ ಆಯೋಗದ್ದು. ನೆಕ್ಸ್ಟ್ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಅಂತ ಹೇಳಿದ್ರೆ ಫಸ್ಟು ಅರವಿಂದ್ ಪನಾಗರಿಯಾ ಇದ್ರಲ್ಲ, ಈಗ ಅಟ್ ಪ್ರೆಸೆಂಟ್ ಬಂದು ಈ ಒಂದು ನೀತಿ ಆಯೋಗದ ಉಪಾಧ್ಯಕ್ಷರು ಬಂದು ಶ್ರೀ ಸುಮನ್ ಬೇರಿ ಅಂತಕ್ಕಂಥವ್ರು ಈಗ ಉಪಾಧ್ಯಕ್ಷರಾಗಿ ಈ ಒಂದು ನೀತಿ ಆಯೋಗದಲ್ಲಿ ಇದ್ದಾರೆ. ನೆಕ್ಸ್ಟು ಪ್ರಸ್ತುತ ನೀತಿ ಆಯೋಗದ CEO ಬಂದು BVR ಸುಬ್ರಹ್ಮಣ್ಯಂ ಅಂತಕ್ಕಂಥವ್ರು ಈಗ CEO ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸೊ BVR ಸುಬ್ರಹ್ಮಣ್ಯ ಬಂದು CEO, ಉಪಾಧ್ಯಕ್ಷ ಸುಮನ್ ಬೇರಿ, ಪ್ರಥಮ CEO ಬಂದು ಸಿಂಧು ಶ್ರೀ ಕಲ್ಲೂರು, ಮೊದಲ ಉಪಾಧ್ಯಕ್ಷರು ಬಂದು ಅರವಿಂದ್ ಪನಾಗರಿಯಾ, ಈಗಿನ ಮುಖ್ಯಸ್ಥರು ಅಥವಾ ಅಧ್ಯಕ್ಷರು ಬಂದು ನರೇಂದ್ರ ಮೋದಿಯವರು. ಉಪನಾಮ ಬಂದು ಬೌದ್ಧಿಕ ಕೇಂದ್ರ ಅಂತ ಹೇಳ್ತೀವಿ. ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಸ್ಥಾಪನೆ ಬಂದು ಜನವರಿ 1, 2015ರಲ್ಲಿ ಈ ಒಂದು ಮೊದಲಿಗೆ ಸ್ಥಾಪನೆ ಆಗುತ್ತೆ. ಸೊ ಇದು ಸರ್ಕಾರೇತರ ಅಥವಾ ಸಂವಿಧಾನೇತರ ಆಯೋಗ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಯೋಗ ಬರುತ್ತೆ. ನೆಕ್ಸ್ಟ್ ಇದು ಒಂದು ಸ್ಥಾಪನೆ ಫಸ್ಟ್ಗೆ ಇದು ಅಕ್ಟೋಬರ್ 12, 1993ರಲ್ಲಿ ಸ್ಥಾಪನೆ ಆಗುತ್ತೆ. ಅಕ್ಟೋಬರ್ 12, 1993. ನೆಕ್ಸ್ಟ್ ಇದರ ಒಂದು ಸ್ಥಾಪನೆ ಕಾರಣವಾದಂಥ ಕಾಯ್ದೆ ಬಂದು 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಈ ಒಂದು ಕಾಯ್ದೆಗೆ ಪ್ರಮುಖ ಕಾರಣವಾದಂಥ ಕಾಯ್ದೆಯಾಗಿರುತ್ತೆ. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಸಹ ಇದು ಸಹ ದೆಹಲಿಯಲ್ಲಿ ಕಂಡುಬರುತ್ತೆ. ಈ ಒಂದು ಪ್ರಧಾನ ಕಚೇರಿ ಬಂದು ದೆಹಲಿಯಲ್ಲಿದೆ. ನೆಕ್ಸ್ಟು ಸಂರಚನೆ ಅಂತ ಹೇಳೋದಾದರೆ ಇದರಲ್ಲಿ ಒಬ್ಬ ಅಧ್ಯಕ್ಷರು 4 ಕಾಯಂ ಸದಸ್ಯರು ಇರ್ತಾರೆ. ಒಟ್ಟು 5 ಜನ ಇರ್ತಾರೆ. ಒಬ್ಬರು ಅಧ್ಯಕ್ಷರು ಇರ್ತಾರೆ, 4 ಜನ ಕಾಯಂ ಸದಸ್ಯರುಗಳು ಇರ್ತಾರೆ. ನೆಕ್ಸ್ಟ್ ಇವರು ಅಧ್ಯಕ್ಷರು ಮತ್ತು ಆ ಸದಸ್ಯರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳೇ ಆಗಿರ್ತಾರೆ. ರಾಷ್ಟ್ರಪತಿಗಳು ಈ ಒಂದು 5 ಜನ ಏನಿರ್ತಾರೆ, 1+4 ಇವ್ರನ್ನ ನೇಮಕ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಾಗಿರ್ತಾರೆ. ನೆಕ್ಸ್ಟ್ ಈ ಒಂದು ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಬಂದು ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ ಅಂತಕ್ಕಂಥವ್ರು ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಅಧ್ಯಕ್ಷರು ಅಂತ ಯಾರು ಹೇಳಿದಾದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಸ್ತುತ ಅಧ್ಯಕ್ಷರು ಬಂದು ಅರುಣ್ ಕುಮಾರ್ ಮಿಶ್ರಾ.
ಅರುಣ್ ಕುಮಾರ್ ಮಿಶ್ರಾ ಅಂತಕ್ಕಂಥವ್ರು ಪ್ರಸ್ತುತ ಅಧ್ಯಕ್ಷರಾಗುತ್ತೆ. ಮೊದಲ ಅಧ್ಯಕ್ಷರು ಬಂದು ರಂಗನಾಥ್ ಮಿಶ್ರಾ, ಪ್ರಸ್ತುತ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ. ಸೊ ಇದು ಒಂದು ಉದ್ದೇಶ ಏನಕ್ಕೆ ಸ್ಥಾಪನೆ ಮಾಡೋದು ಅಂತ ನೋಡಿದ್ರೆ, ದೇಶದಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವುದಕ್ಕೋಸ್ಕರ ಈ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅಂದರೆ ದೇಶದಲ್ಲಿ ಮಾನವ ಹಕ್ಕುಗಳನ್ನು ಸಂರಕ್ಷಿಸುವುದು ಈ ಒಂದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅಧಿಕಾರಾವಧಿ ಬಂದಾಗ 5 ವರ್ಷ ಆಗಿರುತ್ತೆ, ಇಲ್ಲಾಂದರೆ 70 ವರ್ಷ ಅವರ ಏಜ್ಗೆ ಆಗುತ್ತೆ. 5 ವರ್ಷ ಕೆಲಸ ಮಾಡ್ತಾರೆ, ಇಲ್ಲಾಂದರೆ 20 ವರ್ಷ ಆಗಿದ್ರೆ ಸೊ ಅಷ್ಟಿಗೆ ರಿಟೈರ್ಡ್ ಆಗುತ್ತೆ ಅವ್ರಿಗೆ. ನೆಕ್ಸ್ಟ್ ಇನ್ನು ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಕರೀತಾರೆ. ಮಾನವ ಹಕ್ಕುಗಳ ಕಾವಲು ನಾಯಿ, ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಕರೀತಾರೆ. ನೆಕ್ಸ್ಟ್ ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಆಯಿತು. ನೆಕ್ಸ್ಟು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ನೋಡೋದಾದರೆ ಸ್ಥಾಪನೆ ಇದು ಬಂದು ಜುಲೈ 25, 2007ರಲ್ಲಿ ಇದೊಂದು ಸ್ಥಾಪನೆ ಆಗುತ್ತೆ. 2007ರಲ್ಲಿ ಜುಲೈ 25, 2007ರಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆ ಆಗುತ್ತೆ. ಇದಕ್ಕೆ ಕಾರಣವಾದಂಥ ಕಾಯ್ದೆ ಸಹ 1993ರ ಕಾಯ್ದೆನೇ ಆಗಿರುತ್ತೆ. 1993ರ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಬಂದು ಕರ್ನಾಟಕ ಆಗಿರೋದ್ರಿಂದ ಇದು ಬೆಂಗಳೂರಲ್ಲಿ ಈ ಒಂದು ಪ್ರಧಾನ ಕಚೇರಿ ಇರುತ್ತೆ. ಇದರ ಒಂದು ಸಂರಚನೆ ಬಂದು ಇದು ಸಹ ಸೇಮ್ ಒಬ್ಬರು ಅಧ್ಯಕ್ಷರು ಪ್ಲಸ್ 4 ಕಾಯಂ ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಇವರ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಜ್ಯಪಾಲರಾಗಿರ್ತಾರೆ. ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳಾಗಿರ್ತಾರೆ, ರಾಜ್ಯದಲ್ಲಿ ರಾಜ್ಯಪಾಲರಾಗಿರ್ತಾರೆ. ನೆಕ್ಸ್ಟ್ ಇದರ ಒಂದು ಮೊದಲ ಅಧ್ಯಕ್ಷರು ಬಂದು ಸುಬ್ಬರಾಯ ರಾಮನಾಯಕ್, ನ್ಯಾಯಮೂರ್ತಿ ಸುಬ್ಬರಾಯ ರಾಮನಾಯಕ್ ಅಂತಕ್ಕಂಥವ್ರು ಮೊದಲ ಅಧ್ಯಕ್ಷರಾಗಿರ್ತಾರೆ. ಈ ಪ್ರಸ್ತುತ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಬಂದು ನಾರಾಯಣಸ್ವಾಮಿ, ಎಲ್ ನಾರಾಯಣಸ್ವಾಮಿ ಅವರು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇದ್ದಾರೆ. ನೆಕ್ಸ್ಟ್ ಇವರ ಅಧಿಕಾರಾವಧಿ ಸೇಮು 5 ವರ್ಷ ಅಥವಾ 70 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಅಂದರೆ 5 ವರ್ಷ ಅಧಿಕಾರ ಇರುತ್ತೆ, ಇಲ್ಲಾಂದರೆ 20 ವರ್ಷ ಆಗಿದೆ ಅವ್ರಿಗೆ ರಿಟೈರ್ಡ್ ಆಗುತ್ತೆ. ನೆಕ್ಸ್ಟ್ ಮಾನವ ಹಕ್ಕುಗಳ ಆಯೋಗವನ್ನು ಮಾನವ ಹಕ್ಕುಗಳ ಕಾವಲು ನಾಯಿ ಅಂತ ಸಹ ಸೇಮು ಕರ್ನಾಟಕ ರಾಜ್ಯ ಆಗಿರ್ಬೋದು, ರಾಷ್ಟ್ರೀಯ ಆಗಿರ್ಬೋದು, ಎರಡು ಸಹ ಮಾನವ ಹಕ್ಕುಗಳ ಆಯೋಗವನ್ನು ಕಾವಲು ನಾಯಿ ಅಂತಲೇ ಕರೀತಾ ಇರ್ತಾರೆ. ಸೊ ನೆಕ್ಸ್ಟು ಕೇಂದ್ರ ಮಾಹಿತಿ ಹಕ್ಕು ಆಯೋಗ. ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಇದರ ಸ್ಥಾಪನೆ ಯಾವಾಗ, ಇದರ ಕೇಂದ್ರ ಕಚೇರಿಯಲ್ಲಿದೆ, ಆಯುಕ್ತರು ಯಾರು, ನೇಮಕ ಮಾಡೋರು ಯಾರು, ಪ್ರಸ್ತುತ ಆಯುಕ್ತರು ಯಾರು, ಸೊ ಇದನ್ನೆಲ್ಲ ನೋಡೋಣ ಬನ್ನಿ. ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಇದರ ಒಂದು ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಅಂತ ನಾವು ನೋಡೋದಾದರೆ ಫಸ್ಟಿಗೆ ಅಕ್ಟೋಬರ್ 13, 2005ರಲ್ಲಿ ಸ್ಥಾಪನೆ ಆಗುತ್ತೆ. 2005 ಅಕ್ಟೋಬರ್ 13ರಂದು ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಆಯೋಗ ಸ್ಥಾಪನೆ ಆಗುತ್ತೆ. ಸ್ಥಾಪನೆಗೆ ಕಾರಣವಾದಂಥ ಕಾಯ್ದೆ ಬಂದು 2005 ಈ 2005ರ ಮಾಹಿತಿ ಹಕ್ಕು ಕಾಯ್ದೆ ಏನು ಬರುತ್ತೆ, ಸೊ ಆ ಒಂದು ಕಾಯ್ದೆ ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಆಯೋಗವನ್ನು ಸ್ಥಾಪನೆಯನ್ನು ಮಾಡುತ್ತೆ. ನೆಕ್ಸ್ಟು ಈ ಸ್ಥಾಪನೆ ಕಾರಣದ ಕಾಯ್ದೆ ಆಯಿತು. ಕೇಂದ್ರ ಕಚೇರಿ ಬಂದು ಇದು ಆಟೋಮೆಟಿಕಲಿ ದೆಹಲಿನೇ ಆಗಿರುತ್ತೆ. ನೆಕ್ಸ್ಟ್ ಸಂರಚನೆ ಬಂದು ಮುಖ್ಯ ಆಯುಕ್ತರು ಮತ್ತು 10 ಸದಸ್ಯರು, ಒಟ್ಟು 11 ಜನ ಬರ್ತಾರೆ. ಸಂರಚನೆ ಬಂದು 11 ಜನ, ಒಬ್ಬರು ಮುಖ್ಯ ಆಯುಕ್ತರು, 10 ಜನ ಸದಸ್ಯರಾಗಿರ್ತಾರೆ. ನೆಕ್ಸ್ಟ್ ಆಯುಕ್ತರನ್ನು ಮತ್ತು ಸದಸ್ಯರ ನೇಮಕ ಮಾಡುವವರು ಸಹ ರಾಷ್ಟ್ರಪತಿಗಳಾಗಿರ್ತಾರೆ. ರಾಷ್ಟ್ರಪತಿಗಳು ಆಯ್ಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಮೊದಲ ಆಯುಕ್ತರು ಬಂದು ವಜಾಹತ್ ಹಬೀಬುಲ್ಲಾ ಅಂತಕ್ಕಂಥವ್ರು. ಮೊದಲ ಆಯುಕ್ತರು ವಜಾಹತ್ ಹಬೀಬುಲ್ಲಾ ಅಂತಕ್ಕಂಥವ್ರು ಮೊದಲ ಆಯುಕ್ತರಾಗಿರ್ತಾರೆ. ನೆಕ್ಸ್ಟ್ ಪ್ರಸ್ತುತ ಮುಖ್ಯ ಆಯುಕ್ತರು ಬಂದು ಕೇಂದ್ರ ಮಾಹಿತಿ ಹಕ್ಕುದ ಪ್ರಸ್ತುತ ಇವಾಗ ಏನು ಅಂತಂದರೆ ಕೇಂದ್ರದಲ್ಲಿ ಹಿರಾಲಾಲ್ ಸಮರಿಯಾ ಅಂತಕ್ಕಂಥವ್ರು. ಹಿರಾಲಾಲ್ ಸಮರಿಯಾ ಅಂತಕ್ಕಂಥವ್ರು ಈ ಒಂದು ಕೇಂದ್ರ ಮಾಹಿತಿ ಹಕ್ಕು ಸಮಿತಿ ಆಯೋಗದ
ಈಗ ಪ್ರಸ್ತುತ ಮುಖ್ಯ ಆಯುಕ್ತರಾಗಿರ್ತಾರೆ. ಇವರ ಒಂದು ಅಧಿಕಾರಾವಧಿ 5 ವರ್ಷ ಅಥವಾ 65 ವರ್ಷ. 5 ವರ್ಷ ಅಧಿಕಾರಾವಧಿ ಇರುತ್ತೆ, ಇಲ್ಲಾಂದರೆ 65 ವರ್ಷ ಏಜ್ ಆಗಿರುತ್ತೆ. ನೆಕ್ಸ್ಟು ಭಾರತದ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತಂದ ರಾಜ್ಯ ಅಂದರೆ ತಮಿಳುನಾಡು. ತಮಿಳುನಾಡಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಅಂದರೆ 2002ರಲ್ಲಿ. 2002ರಲ್ಲಿ ಈ ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಇನ್ನು ಪ್ರಸ್ತುತ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಅಂತಂದರೆ ನೋಡಿ, ಇದು ಕೇಂದ್ರ ಅಂದರೆ ಭಾರತದಲ್ಲಿ ಅಂತ ಹೇಳಿದ್ವಿ. ಪ್ರಸ್ತುತ ಆಯುಕ್ತ ಬಂದರು ಹಿರಾಲಾಲ್ ಸುಮಾರಿಯಾ ಅಂತಕ್ಕಂಥವ್ರು. ನೆಕ್ಸ್ಟು ಮಾಹಿತಿ ಹಕ್ಕು ರಾಜ್ಯದಲ್ಲಿ ಬಂದು NC ಶ್ರೀನಿವಾಸ್ ಅಂತಕ್ಕಂಥವ್ರು. NC ಶ್ರೀನಿವಾಸ್. ಸೊ ಇವರು ಬಂದು ಕರ್ನಾಟಕದ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಾರೆ. ಸೊ ನೆಕ್ಸ್ಟು ಕೇಂದ್ರ ಜಾಗೃತಿ ಆಯೋಗ. ಕೇಂದ್ರ ಜಾಗೃತಿ ಆಯೋಗ ಸ್ಥಾಪನೆ ಕಾರಣ ಏನು, ಸ್ಥಾಪನೆ ಯಾವಾಗೈತೆ, ಅದರ ಉದ್ದೇಶ ಏನು, ಆಯುಕ್ತರು ಯಾರ್ಯಾರು, ಸೊ ಅವರ ಅಧಿಕಾರಾವಧಿ ಎಷ್ಟು ನೋಡೋಣ. ಕೇಂದ್ರ ಜಾಗೃತಿ ಆಯೋಗ ಫಸ್ಟ್ ಆಫ್ ಆಲ್ ಇದರ ಸ್ಥಾಪನೆ ಬಂದಿದ್ದು ಫೆಬ್ರವರಿ 1964. 1964 ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಕೇಂದ್ರ ಜಾಗೃತಿ ಆಯೋಗ ರಚನೆಯಾಗುತ್ತೆ. ಈ ಒಂದು ಕೇಂದ್ರ ಜಾಗೃತಿ ಆಯೋಗ ರಚನೆಗೆ ಕಾರಣವಾದಂಥ ಸಮಿತಿ ಬಂದು ಕೆ ಸಂತಾನಂ ಸಮಿತಿ. ಸೊ ಭ್ರಷ್ಟಾಚಾರದ ನಿರ್ಮೂಲನಾ ಸಮಿತಿ ಆಗಿರ್ತಕ್ಕಂಥ ಕೆ ಸಂತಾನಂ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯಿಂದ ಈ ಕೇಂದ್ರ ಜಾಗೃತಿ ಆಯೋಗ 1964ರಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ. ನವದೆಹಲಿ, ಇದರ ಪ್ರಧಾನ ಕಚೇರಿ ನವದೆಹಲಿ. ಸೊ ನೆಕ್ಸ್ಟ್ ಸಂರಚನೆ ಬಂದು ಮುಖ್ಯ ಆಯುಕ್ತರು ಪ್ಲಸ್ 2 ಆಯುಕ್ತರು, ಒಟ್ಟು 3 ಜನ ಇರ್ತಾರೆ. ಮುಖ್ಯ ಆಯುಕ್ತರು ಒಬ್ಬರು ಪ್ಲಸ್ 2 ಆಯುಕ್ತರು, ಒಟ್ಟು 3 ಜನ ಬರ್ತಾರೆ. ನೆಕ್ಸ್ಟ್ ಇದರ ಉದ್ದೇಶ ಏನಂತಂದರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಈ ಕೇಂದ್ರ ಜಾಗೃತ ಆಯೋಗದ ಒಂದು ಉದ್ದೇಶ ಆಗುತ್ತೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಆಯುಕ್ತರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಇದು ಸಹ ರಾಷ್ಟ್ರಪತಿಗಳೇ ಈ ಒಂದು ಕೇಂದ್ರ ಜಾಗೃತ ಆಯೋಗದ ಆಯುಕ್ತರನ್ನು ನೇಮಕ ಮಾಡ್ತಾರೆ. ನೆಕ್ಸ್ಟು ಮೊದಲ ಮುಖ್ಯ ಆಯುಕ್ತರು ಬಂದಿದ್ದಾರೆ ನಿಟ್ಟೂರು ಶ್ರೀನಿವಾಸ ರಾಯ್ ಅಂತಕ್ಕಂಥವ್ರು. ನಿಟ್ಟೂರು ಶ್ರೀನಿವಾಸ ರಾಯರು. ನೆಕ್ಸ್ಟ್ ಪ್ರಸ್ತುತ ಮುಖ್ಯ ಆಯುಕ್ತರು, ಈಗ ಪ್ರಸ್ತುತ ಜಾಗೃತ ಆಯೋಗದ ಕೇಂದ್ರ ಜಾಗೃತ ಆಯೋಗದ ಮುಖ್ಯ ಆಯುಕ್ತರು ಬಂದು ಪ್ರವೀಣ್ ಕುಮಾರ್ ಶ್ರೀವಾಸ್ತವ್. ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅಂತಕ್ಕಂಥವ್ರಾಗಿರ್ತಾರೆ. ನೆಕ್ಸ್ಟ್ ಇವರ ಅಧಿಕಾರಾವಧಿ ಬಂದು 4 ವರ್ಷ 65 ವರ್ಷಗಳು, ಅಥವಾ 4 ವರ್ಷ ಅಥವಾ 65 ವರ್ಷ ಕಂಪ್ಲೀಟ್ ಆಗಿರಬೇಕು. ಸೊ ಇಷ್ಟು ಕೇಂದ್ರ ಜಾಗೃತಿ ಆಯೋಗ ಸ್ಥಾಪನೆ 1964. ಕೆ ಸಂತಾನಂ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಆಯೋಗ ರಚನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಸಂರಚನೆ ಬಂದು ಒಬ್ಬರು ಮುಖ್ಯ ಆಯುಕ್ತರು, 2 ಆಯುಕ್ತರು ಸೇರಿ ಒಟ್ಟು 3 ಜನ ಇರ್ತಾರೆ. ನೆಕ್ಸ್ಟ್ ಇದರ ಉದ್ದೇಶ ಬಂದು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಆಯುಕ್ತರನ್ನು ನೇಮಕ ಮಾಡೋರು ರಾಷ್ಟ್ರಪತಿಗಳಾಗಿರ್ತಾರೆ. ಮೊದಲ ಆಯುಕ್ತರು ಬಂದು ನಿಟ್ಟೂರು ಶ್ರೀನಿವಾಸ ರಾಯರಾಗಿರ್ತಾರೆ. ನೆಕ್ಸ್ಟ್ ಪ್ರಸ್ತುತ ಬಂದು ಪ್ರವೀಣ್ ಕುಮಾರ್ ಶ್ರೀವಾಸ್ತವ್. ನೆಕ್ಸ್ಟು ಇದರ ಅಧಿಕಾರಾವಧಿ ಬಂದು 4 ವರ್ಷ ಅಥವಾ 65 ವರ್ಷಗಳು. ಸೊ ನೆಕ್ಸ್ಟ್ಗೆ ನಾವು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ನೋಡೋದಾದರೆ, ಸೊ ಇದರ ರಚನೆ ಮತ್ತು ಸ್ಥಾಪನೆ, ಕೇಂದ್ರ ಕಚೇರಿ, ಉದ್ದೇಶ, ಅಧ್ಯಕ್ಷರು, ಆಯುಕ್ತರು. ಸೊ ಇಷ್ಟಿಗೆ ನಾವು ನೋಡೋದಾದರೆ ಸ್ಥಾಪನೆ ಬಂದು ಜನವರಿ 31, 1992ರಲ್ಲಾಗುತ್ತಿದ್ದು. 1992ರಲ್ಲಿ ಜನವರಿ 31ನೇ ತಾರೀಕು ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗ ರಚನೆಯಾಗುತ್ತೆ. ಇದರ ಸ್ಥಾಪನೆ ಕಾರಣವಾದ ಕಾಯ್ದೆ ಬಂದು 1990ರ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯ ಅಡಿಯಲ್ಲಿ ಈ ಒಂದು ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಇದರ ಕೇಂದ್ರ ಕಚೇರಿ ಬಂದು ದೆಹಲಿಯಲ್ಲಿದೆ. ನೆಕ್ಸ್ಟ್ ಸಂರಚನೆ ಬಂದು 1 ಅಧ್ಯಕ್ಷರು ಮತ್ತು 5 ಸದಸ್ಯರು, ಒಟ್ಟು 6 ಜನ. 1+5 ಜನ ಸದಸ್ಯರು, ಒಬ್ಬರು ಅಧ್ಯಕ್ಷರು ಇರ್ತಾರೆ. ಇದರ ಉದ್ದೇಶ ಬಂದು ಮಹಿಳಾ ಶೋಷಣೆಯನ್ನು ತಡೆಯೋದು ಮತ್ತು ಮಹಿಳಾ ಸಬಲೀಕರಣ ಆಗಿರುತ್ತೆ. ಮಹಿಳಾ ಶೋಷಣೆಯನ್ನು ತಡೆಯೋದು, ಮಹಿಳಾ ಸಬಲೀಕರಣ ಈ ಒಂದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಅಧ್ಯಕ್ಷರ ನೇಮಕ ಮಾಡ್ತಕ್ಕಂಥದ್ದು ಸೇಮ್ ರಾಷ್ಟ್ರಪತಿಗಳಾಗಿರ್ತಾರೆ. ನೆಕ್ಸ್ಟ್ ಮೊದಲ ಮುಖ್ಯ ಆಯುಕ್ತರು ಬಂದು ಜಯಂತಿ ಪಟ್ನಾಯಕ್ ಅಂತಕ್ಕಂಥವ್ರು. ಜಯಂತಿ
ಪಟ್ನಾಯಕ್ ಸೊ ಮೊದಲ ಮುಖ್ಯ ಆಯುಕ್ತರಾಗಿರುತ್ತೆ. ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಸ್ತುತ ಮಹಿಳಾ ಆಯುಕ್ತರು ಬಂದು ಪ್ರಮೀಳಾ ನಾಯ್ಡು. ಪ್ರಮೀಳಾ ನಾಯ್ಡು ಅಂತಕ್ಕಂಥವ್ರು ಈಗ ಪ್ರಸ್ತುತ ಮುಖ್ಯ ಆಯುಕ್ತರು. ಇದರಲ್ಲಾಗಿರುತ್ತೆ ಏನರಲ್ಲಿ ಕರ್ನಾಟಕದಲ್ಲಿ ಸೆಂಟ್ರಲ್ ಬಂದು ರೇಖಾ ಶರ್ಮಾ ಅಂತಕ್ಕಂಥವ್ರು ಆಗಿರ್ತಾರೆ. ಸೊ ನೆಕ್ಸ್ಟ್ ಇವರ ಅಧಿಕಾರಾವಧಿ ಒಂದು 3 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಿರುತ್ತೋ ಸೊ ಅದು ಈ ಒಂದು ಇದಕ್ಕೆ ಆಗಿರುತ್ತೆ. ಸೊ ಆಯುಕ್ತರ ಎಷ್ಟು ಹೇಳಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ 1992 ರಚನೆಯಾಗುತ್ತೆ. ಕಾರಣವಾಗಿದ್ದು 1990 ಒಂದು ರಾಷ್ಟ್ರೀಯ ಮಹಿಳಾ ಸಮಿತಿ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ಸಂರಚನೆ ಬಂದು 6 ಜನ 1+5. ನೆಕ್ಸ್ಟ್ ಇದರ ಉದ್ದೇಶ ಬಂದು ಮಹಿಳಾ ಸಬಲೀಕರಣ ಮತ್ತು ಶೋಷಣೆಯನ್ನು ತಡೆಗಟ್ಟತಕ್ಕಂಥದ್ದಾಗಿರ್ತದೆ. ನೆಕ್ಸ್ಟ್ ಅಧ್ಯಕ್ಷರ ನೇಮಕ ಮಾಡೋರು ರಾಷ್ಟ್ರಪತಿಗಳಾಗಿರ್ತಾರೆ. ಮೊದಲ ಮಹಿಳಾ ಆಯುಕ್ತರು ಬಂದು ಜಯಂತಿ ಪಟ್ನಾಯಕ್ ಆಗಿರ್ತಾರೆ. ಪ್ರಸ್ತುತ ಬಂದು ರೇಖಾ ಶರ್ಮಾ. ಸೊ ನೆಕ್ಸ್ಟ್ಗೆ ನಾವು ನೋಡೋದಾದರೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ. ಸೊ ಇದರ ಒಂದು ಸ್ಥಾಪನೆ ಕಾರಣದ ಕಾಯ್ದೆ, ಕೇಂದ್ರ ಕಚೇರಿ ಸಂರಚನೆ ಉದ್ದೇಶ, ಸೊ ಮತ್ತು ಅಧಿಕಾರಾವಧಿ ಆಯುಕ್ತರು ಯಾರ್ಯಾರು. ಸೊ ನೆಕ್ಸ್ಟ್ ಫಸ್ಟಿಗೆ ನೋಡಿದರೆ ಸ್ಥಾಪನೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ ಆಗಿದ್ದು 1996ರಲ್ಲಿ ಮೊದಲ ಬಾರಿಗೆ. ಸೊ ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆಗೆ ಕಾರಣವಾದಂಥ ಒಂದು ಕಾಯ್ದೆ ಅಂತ ಹೇಳಿದ್ರೆ 1995ರ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಕಾಯ್ದೆ ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವನ್ನು ಸ್ಥಾಪನೆಗೆ ಕಾರಣ ಆಗುತ್ತೆ. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಬಂದು ಇದು ಕರ್ನಾಟಕ ಇರೋದ್ರೆ ಬೆಂಗಳೂರಲ್ಲಿದೆ. ಇದರ ಸಂರಚನೆ ಬಂದು 1+2. ಸೊ ಒಬ್ಬರು ಅಧ್ಯಕ್ಷರು ಇಬ್ಬರು ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಇದರ ಉದ್ದೇಶ ಬಂದು ಮಹಿಳಾ ಶೋಷಣೆಯನ್ನು ತಡೆಯುವುದು ಮತ್ತು ಮಹಿಳಾ ಸಬಲೀಕರಣವನ್ನು ಮಾಡ್ತಕ್ಕಂಥದ್ದು ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಒಂದು ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಅಧ್ಯಕ್ಷರ ನೇಮಕ ಮಾಡ್ತಕ್ಕಂಥವ್ರು ಸೊ ಇದು ರಾಜ್ಯ ಆಗಿರೋದ್ರಿಂದ ರಾಜ್ಯಪಾಲರೇ ಆಗಿರ್ತಾರೆ. ನೆಕ್ಸ್ಟ್ ಈ ಪ್ರಸ್ತುತ ಮುಖ್ಯ ಆಯುಕ್ತರು ಅಂದರೆ ಕರ್ನಾಟಕ ರಾಜ್ಯ ಮಹಿಳಾ ಆಯುಕ್ತರು ಬಂದು ಪ್ರಮೀಳಾ ನಾಯ್ಡು ಆಗಿರ್ತಾರೆ. ಸೊ ನೆಕ್ಸ್ಟ್ ಇವರ ಅಧಿಕಾರಾವಧಿ ಬಂದು 3 ವರ್ಷ ಅಥವಾ 65 ವರ್ಷ ಆಗಿರುತ್ತೆ. ಸೊ ಇಷ್ಟು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಒಂದು ವರದಿ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ನೋಡೋದಾದರೆ ನಾವು ಲೋಕಪಾಲ. ಸೊ ಲೋಕಪಾಲ ಅಂತಕ್ಕಂಥದ್ದು ಸ್ವೀಡನ್ನ ಓಂಬುಡ್ಸ್ಮನ್ ಮಾದರಿಯಲ್ಲಿ ನೇಮಕ ಆಗಿದೆ. ಸೊ ಲೋಕಪಾಲ ಸ್ವೀಡನ್ನ ಓಂಬುಡ್ಸ್ಮನ್ ಮಾದರಿಯಲ್ಲಿ ಈ ಒಂದು ಲೋಕಪಾಲ ಇದೆ. ಸೊ ಲೋಕಪಾಲ ಎಂದರೆ ಜನರ ರಕ್ಷಕ ಎಂದರ್ಥ. ಸೊ ನೆಕ್ಸ್ಟು ಈ ಭ್ರಷ್ಟಾಚಾರದ ಬಗ್ಗೆ ವಿಚಾರಣೆ ನಡೆಸುವ ಕೇಂದ್ರ ಮಟ್ಟದ ಉನ್ನತ ಸಂಸ್ಥೆಯ ಒಂದು ಲೋಕಪಾಲ ಆಗಿರುತ್ತೆ. ಈ ಲೋಕಪಾಲ ಸ್ಥಾಪನೆಗೆ ಶಿಫಾರಸು ಮಾಡಿದ ಆಯೋಗ ಅಂತ ಹೇಳಿದರೆ ನಾವು ಮೊದಲ ಆಡಳಿತ ಸುಧಾರಣಾ ಆಯೋಗ ಆಗಿರುತ್ತೆ. ಮೊದಲ ಆಡಳಿತ ಸುಧಾರಣಾ ಆಯೋಗ. ಸೊ ನೆಕ್ಸ್ಟು ಇದು ನೋಡೋದಾದರೆ ನಾವು ಪ್ರಥಮ ಬಾರಿಗೆ ಈ ಲೋಕಸಭೆಯಲ್ಲಿ ಲೋಕಪಾಲ್ ಮಸೂದೆಯನ್ನು ಮಂಡಿಸಿದ ವರ್ಷ ಯಾವುದಂದರೆ 1968ರಲ್ಲಿ ಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ಲೋಕಪಾಲ್ ಮಸೂದೆಯನ್ನು ಮಂಡಿಸ್ತಾರೆ. ನೆಕ್ಸ್ಟು ಈ ಒಂದು ಲೋಕಪಾಲ್ ಸ್ಥಾಪನೆಗೆ ಇದುವರೆಗೂ 11 ಬಾರಿ ಮಸೂದೆಯನ್ನು ಮಂಡಿಸಲಾಗಿದೆ. ಫಸ್ಟು 1948ರಲ್ಲಿ ಮಾಡ್ತಾರೆ. ಅದರಿಂದ ಈಚೆಗೆ 11 ಬಾರಿ ಈ ಮಸೂದೆಯನ್ನು ಮಂಡನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಲೋಕಪಾಲನ ನೇಮಕ ಮಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ. ಸೊ ರಾಷ್ಟ್ರಪತಿಯವರು ಲೋಕಪಾಲನ ನೇಮಕವನ್ನು ಮಾಡ್ತಾರೆ. ನೆಕ್ಸ್ಟ್ ಲೋಕಪಾಲರ ಮತ್ತು ಸದಸ್ಯರ ಅಧಿಕಾರಾವಧಿ ನೋಡಿದರೆ 5 ವರ್ಷ ಅಥವಾ 70 ವರ್ಷಗಳು. 5 ವರ್ಷ ಅಧಿಕಾರಾವಧಿ ಇರುತ್ತೆ, ಇಲ್ಲಾಂದರೆ 70 ವರ್ಷ ಏಜ್ ಇರುತ್ತೆ. ಸೊ ನೆಕ್ಸ್ಟು ಲೋಕಪಾಲ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನ ಕಲ್ಪಿಸುವಂಥ ಸಂವಿಧಾನ ತಿದ್ದುಪಡಿ ಮಸೂದೆ ಬಂದು ಈ ಒಂದು ಲೋಕಪಾಲ ಸಂಸ್ಥೆಗೆ
ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಒಂದು ಮಸೂದೆ ಬಂದು 116ನೇ ತಿದ್ದುಪಡಿಯಾಗಿರುತ್ತೆ. ನೆಕ್ಸ್ಟ್ ಭಾರತ ಪ್ರಥಮ ಲೋಕಪಾಲ ಮತ್ತು ಈಗಿನ ಲೋಕಪಾಲರು ಇಬ್ಬರು ಯಾರು ಅಂತ ನೋಡಿದ್ರೆ ನಾವು ಮೊದಲು ಪ್ರಥಮ ಬಂದು ಪಿನಾಕಿ ಚಂದ್ರ ಘೋಷ್ ಅಂತಕ್ಕಂಥವ್ರು. ಪಿನಾಕಿ ಚಂದ್ರ ಘೋಷ್ ಮೊದಲ ಲೋಕಪಾಲ. ಇವಾಗಿನ ಲೋಕಪಾಲ ಬಂದು ಪ್ರದೀಪ್ ಕುಮಾರ್ ಮೊಹಂತಿ. ಇವ್ರು ಬಂದು ಹಂಗಾಮಿ ಅಧ್ಯಕ್ಷರು. ಪ್ರಥಮ ಲೋಕಪಾಲ ಬಂದು ಪಿನಾಕಿ ಚಂದ್ರ ಘೋಷ್ ಆಗಿರ್ತಾರೆ. ಸೊ ನೆಕ್ಸ್ಟ್ಗೆ ನಾವು ನೋಡೋದಾದರೆ ಲೋಕಾಯುಕ್ತರು. ಸೊ ಈ ಲೋಕಾಯುಕ್ತರ ಬಗ್ಗೆ, ಲೋಕಾಯುಕ್ತನ ರಾಜ್ಯ ಮಟ್ಟದ ಭ್ರಷ್ಟಾಚಾರ ನಿಯಂತ್ರಣ ಸಂಸ್ಥೆಯಾಗಿದೆ. ಅಂದರೆ ಲೋಕಾಯುಕ್ತ ಅಂತಕ್ಕಂಥದ್ದು ಸೆಂಟ್ರಲ್ ಅಲ್ಲ, ಸ್ಟೇಟ್, ರಾಜ್ಯ ಮಟ್ಟದಾಗಿರುತ್ತೆ. ಈ ಭಾರತದ ಪ್ರಥಮ ಬಾರಿಗೆ ಲೋಕಾಯುಕ್ತವನ್ನು ಜಾರಿಗೆಗೊಳಿಸಿದ ರಾಜ್ಯ ಅಂತ ಅಂದರೆ ಫಸ್ಟ್ಗೆ ಈ ಒಂದು ಲೋಕಾಯುಕ್ತನ ಭಾರತದಲ್ಲಿ ಜಾರಿಗೆ ತಂದಿದ್ದು ಒಡಿಶಾ. ಎಷ್ಟರಲ್ಲಿ ಅಂತಂದರೆ 1970ರಲ್ಲಿ. 1970ರಲ್ಲಿ ಈ ಒಂದು ಭಾರತದಲ್ಲಿ ಪ್ರಥಮ ಬಾರಿಗೆ ಜಾರಿಗೆ ತರ್ತಾರೆ. 1970 ಒಡಿಶಾದಲ್ಲಿ. ಸೊ ನೆಕ್ಸ್ಟ್ ಲೋಕಾಯುಕ್ತ ಸ್ಥಾಪನೆಗೆ ಸಂಬಂಧಿಸಿದ ಕಾಯ್ದೆ ಅಂತ ಹೇಳೋದಾದರೆ ಇದು 1984ರ ಕಾಯ್ದೆ. 1984ರ ಕಾಯ್ದೆ ಅಡಿಯಲ್ಲಿ ಈ ಒಂದು ಲೋಕಾಯುಕ್ತವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ಜಾರಿಗೆ ಬಂದಂಥ ಒಂದು ಅಧಿನಿಯಮ ಜಾರಿಗೆ ಬಂದಂಥ ವರ್ಷ ಬಂದು ಜನವರಿ 15, 1986ರಲ್ಲಿ. 1986 ಜನವರಿ 15ರಂದು ಕರ್ನಾಟಕದಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ ಇವರನ್ನು ನೇಮಕ ಮಾಡ್ತಕ್ಕಂಥದ್ದು ರಾಜ್ಯ ಮಟ್ಟದಾಗಿಂದ ರಾಜ್ಯಪಾಲರೇ ಆಗಿರ್ತಾರೆ. ನೆಕ್ಸ್ಟ್ ಇವರ ಅಧಿಕಾರಾವಧಿ ಬಂದು 5 ವರ್ಷ ಅಥವಾ 65 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಇವರ ಆರಂಭ ಅಂತಂದರೆ 1985ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. 1985ಗೆ ಮೊದಲಿಗೆ ಈ ಒಂದು ಆರಂಭವನ್ನು ಮಾಡ್ತಾರೆ. ಸೊ ಕರ್ನಾಟಕದಲ್ಲಿ 1986ರಲ್ಲಿ ಆರಂಭ ಮಾಡಿ 1985ರಲ್ಲಿ ಈ ಒಂದು ಸ್ಥಾಪನೆಗೆ ಸಂಬಂಧಿಸಿದ ಕಾಯ್ದೆ ಬಂದು 1984. ಫಸ್ಟಿಗೆ ಭಾರತದಲ್ಲಿ ಈ ಲೋಕಾಯುಕ್ತನ ಜಾರಿಗೊಳಿಸಿದ್ದು ಒಡಿಶಾ 1970ರಲ್ಲಿ. ಈ ನೆಕ್ಸ್ಟ್ ಇದನ್ನು ಆರಂಭಿಸಿದವರು ರಾಮಕೃಷ್ಣ ಹೆಗಡೆ ಅವರು ಮೊದಲ ಬಾರಿಗೆ ಈ ಒಂದು ಲೋಕಾಯುಕ್ತವನ್ನು ಕರ್ನಾಟಕದಲ್ಲಿ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಸಂರಚನೆ ಬಂದು ಒಬ್ಬರು ಲೋಕಾಯುಕ್ತರು, ಇಬ್ಬರು ಉಪಲೋಕಾಯುಕ್ತರು, ಒಟ್ಟು 3 ಜನ ಇರ್ತಾರೆ. 1+2, ಒಬ್ಬರು ಮುಖ್ಯರು, ಇಬ್ಬರು ಉಪ ಲೋಕಾಯುಕ್ತರು ಇರ್ತಾರೆ. ನೆಕ್ಸ್ಟ್ ಅರ್ಹತೆ ಬಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಾಧೀಶರಾಗಿರಬೇಕಾಗುತ್ತೆ. 10 ವರ್ಷ ನ್ಯಾಯಾಧೀಶರಾಗಿ ಕೆಲಸವನ್ನು ಮಾಡಿರಬೇಕು. ಕರ್ನಾಟಕದ ಪ್ರಥಮ ಲೋಕಾಯುಕ್ತ ಬಂದು ಎ ಡಿ ಕೌಶಲ ಅಂತಕ್ಕಂಥವ್ರು. ಎ.ಡಿ. ಕೌಶಲ ಮೊದಲ ಲೋಕಾಯುಕ್ತರಾಗಿರ್ತಾರೆ. ಕರ್ನಾಟಕದ ಮೊದಲ ಲೋಕಾಯುಕ್ತರು. ಪ್ರಸ್ತುತ ಲೋಕಾಯುಕ್ತರು ಬಂದು ಇವಾಗ B.S. ಪಾಟೀಲ್ ಅಂತಕ್ಕಂಥವ್ರು. ಸೊ B.S. ಪಾಟೀಲ್ ಅವರು ಈಗಿನ ಒಬ್ಬರು ಲೋಕಾಯುಕ್ತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ B.S. ಪಾಟೀಲ್ ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರು. ಮೊದಲ ಲೋಕಾಯುಕ್ತರು ಬಂದು ಎ.ಡಿ. ಕೌಶಲ್ ಅಂತಕ್ಕಂಥವ್ರು. ಇವರ ಒಂದು ಅರ್ಹತೆ ಬಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ 10 ವರ್ಷ ನ್ಯಾಯಾಧೀಶರಾಗಿರಬೇಕಾಗುತ್ತೆ. ಇದನ್ನು ಮೊದಲಿಗೆ ಪ್ರಾರಂಭ ಮಾಡಿದರು ರಾಮಕೃಷ್ಣ ಹೆಗಡೆ ಅವರು. ಇದರ ಆರಂಭ ಬಂದು 1985ರಲ್ಲಿ. ಕರ್ನಾಟಕದಲ್ಲಿ ಬಂದು 1986. ಲೋಕಾಯುಕ್ತರ ನೇಮಕ ಮಾಡೋರು ರಾಜ್ಯಪಾಲರಾಗಿರ್ತಾರೆ. ಇವರ ಅಧಿಕಾರಾವಧಿ ಬಂದು 5 ವರ್ಷ ಅಥವಾ 65 ವರ್ಷ ಏಜ್ ಆಗಿರುತ್ತೆ. ನೆಕ್ಸ್ಟ್ ಇದು ಬಂದು ಮೊದಲಿಗೆ ಒಡಿಶಾದಲ್ಲಿ 1970ರಲ್ಲಿ ಜಾರಿಗೆ ಬರುತ್ತೆ. ಕರ್ನಾಟಕದಲ್ಲಿ ಬಂದು 1986ರಲ್ಲಿ. ಮತ್ತು ಈ ಲೋಕಾಯುಕ್ತ ಸ್ಥಾಪನೆಗೆ ಸಂಬಂಧಿಸಿದ ಕಾಯ್ದೆ ಬಂದು 1984ರ ಕಾಯ್ದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.